ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೊಂದು ಸಿಂಪಲ್ಲಾಗಿ ಒಂದು ಕ್ಲಾರಿಫಿಕೇಷನ್ ವಿಡಿಯೋ ಮಾಡ್ತಾ ಇದ್ದೀನಿ. ಏನಪ್ಪ ಅಂದರೆ ನಾನು ಒಂದು ವಿಡಿಯೋ ಹಾಕಿದ್ದೆ, ಮೀಶೋನ ಬಳಸ್ಕೊಂಡು ಹೇಗೆ ಅರ್ನಿಂಗ್ ಮಾಡ್ಬೋದು, ಹೇಗೆ ಬಿಸ್ನೆಸ್ ಮಾಡ್ಬೋದು ಅಂಥೇಳಿ ನಾನೊಂದು ವಿಡಿಯೋ ಹಾಕಿದ್ದೆ. ಸುಮಾರು ಜನ ಅದಕ್ಕೆ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದೀರಾ, ತುಂಬ ಹೊಸ ಸಬ್ಸ್ಕ್ರೈಬರ್ ಬಂದಿದ್ದೀರಾ. ಐ ಥಿಂಕ್ 82-83K ವರೆಗೂ ನನಗೆ ಅದು ವ್ಯೂ ಬಂದಿದೆ. ಮೋಸ್ಟ್ ಆಫ್ ದ ಲೆಂಗ್ತಿ ವಿಡಿಯೋ ವ್ಯೂ ಬಂದಿರೋಂಥ ಒಂದು ವಿಡಿಯೋ ಅದು. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಥ್ಯಾಂಕ್ ಯು. ಆ ವಿಡಿಯೋನ ವೀಕ್ಷಣೆ ಮಾಡಿರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ಅದರಿಂದ ನನಗೆ ತುಂಬಾ ಲಾಭ ಆಗಿದೆ. ಅದೇ ಥರ ನಿಮಗೂ ಲಾಭ ಆಗಬೇಕು. ಸುಮಾರು ಜನ ಅದರಲ್ಲಿ ಮೋಸ್ಟ್ ರಿಕ್ವೆಸ್ಟೆಡ್, ನಮಗೂ ಒಂದು ಕೆಲಸ ಕೊಡಿಸಿ ಮ್ಯಾಮ್, ನಮಗೂ ಒಂದು ಇದ್ರ ಬಗ್ಗೆ ಇನ್ನಷ್ಟು ಹೇಳಿ ಮ್ಯಾಮ್ ಅಂತ ಹೇಳಿದ್ದೀರಾ. ಕೆಲವರು ನಿಮ್ಮ ನಂಬರ್ ಕೊಡಿ ಅಂತ ಕೇಳ್ತಿದ್ದೀರಾ. ಇಲ್ಲಿ ಬೇಕಾಗಿರೋದು ನನ್ನ ನಂಬರ್ ಅಲ್ಲ, ನಿಮ್ಮ ನಂಬರು. ಸೊ ನಿಮ್ಮ ಮೊಬೈಲಿಂದ ನೀವು ಈ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಬೇಕು ಹೊರತು ನನ್ನ ನಂಬರ್ ತೊಗೊಂಡು ನಿಮಗೇನು ಸಿಗಲ್ಲ ಅದರಲ್ಲಿ. ಇದು ಫಸ್ಟ್ ಕ್ಲಾರಿಫಿಕೇಷನ್. ಹಾಗೆಲ್ಲ ನಾನು ಪಬ್ಲಿಕ್ಕಲ್ಲಿ ನನ್ನ ನಂಬರ್ನ ರಿವೀಲ್ ಮಾಡೋಕ್ಕಾಗಲ್ಲ. ದಯವಿಟ್ಟು ಕ್ಲಾರಿಫಿಕೇಷನ್ನ ನನಗೆ ಕಮೆಂಟಲ್ಲಿ ಕೊಡ್ಲಿಕ್ಕೆ ಟೈಮ್ ಆಗಿಲ್ಲ, ಹಾಗಾಗಿ ಒಂದು ವೀಡಿಯೋನ ಮಾಡ್ತಾಯಿದ್ದೀನಿ. ಏನಿಲ್ಲ, ವೆರಿ ಸಿಂಪಲ್. ಪ್ಲೇಸ್ಟೋರಿಗೆ ಹೋಗಿ ಮೀಶೋ ಆ್ಯಪ್ ಡೌನ್ಲೋಡ್ ಮಾಡಿ. ಡೌನ್ಲೋಡ್ ಮಾಡ್ಕೊಂಡಾದ್ಮೇಲೆ ನೀವು ಅದಕ್ಕೆ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಕೇಳುತ್ತೆ, ನಿಮ್ಮ ಪ್ರೊಫೈಲ್ನ ಎಡಿಟ್ ಮಾಡಬೇಕಾಗತ್ತೆ, ನಿಮ್ಮ ಅಡ್ರೆಸ್ಸು, ನಿಮ್ಮ ನೇಮು ಪ್ರತಿಯೊಂದನ್ನು ನೀವು ಅಪ್ಡೇಟ್ ಮಾಡಬೇಕು. ಅದಾದಮೇಲೆ ನೀವು ಸರ್ಚ್ ಮಾಡಿ, ಅಲ್ಲೆಲ್ಲ ಥರ ಹೋಮ್ ಅಪ್ಲಯನ್ಸಸ್ ಆಗಿರ್ಬೋದು, ಫ್ಯಾಷನ್ ಆಗಿರ್ಬೋದು, ಬಟ್ಟೆಗಳು ಎಲ್ಲ ಥರನೂ ಮೀಶೋ ಅಲ್ಲಿ ನಿಮಗೆ ಅವೈಲೇಬಲ್ ಆಗಿರುತ್ತೆ. ನಿಮಗೆ ಯಾವ್ದು ತುಂಬ ಇಷ್ಟ ಅನಿಸುತ್ತೋ ಅದನ್ನು ನಿಮ್ಮ ಫೇಸ್ಬುಕ್ ಪೇಜ್, ಇನ್ಸ್ಟಾಗ್ರಾಮ್ ಅಥವಾ ನಿಮ್ದೇನಾದ್ರು ಯೂಟ್ಯೂಬ್ ಇದ್ದರೆ ಯೂಟ್ಯೂಬ್ ಮತ್ತು ನಿಮ್ಮ ವಾಟ್ಸಪ್ ಸ್ಟೇಟಸ್ಗಳಿಗೆ ನೀವು ಆ ಪಿಕ್ಗಳನ್ನು ಹಾಕ್ತಾ ಇರಬೇಕು. ಹಾಕಿದಾಗ ನಿಮ್ಗೆ ಯಾರಾದರೂ ಕಸ್ಟಮರು ನಿಮಗೆ ಕೇಳ್ತಾರೆ, ಇದ್ರ ಪ್ರೈಸ್ ಏನು, ಇದು ಎಷ್ಟು ಅಂತ ಕೇಳ್ತಾರೆ. ಆವಾಗ ನೀವು ಮೀಶೋಲ್ಲಿ ಏನು ಪ್ರೈಸ್ ಇರುತ್ತೆ ಎಕ್ಸಾಕ್ಟ್ ಪ್ರೈಸ್ನ ನೀವು ಹೇಳೋ ಆಗಿಲ್ಲ. ಯಾಕಂದರೆ ನೀವು ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಜೀರೋ ಬಡ್ಜೆಟ್ ಇನ್ವೆಸ್ಟ್ಮೆಂಟು. ಅಟ್ಲೀಸ್ಟ್ ನೀವು ತುಂಬ ಏನು ಅದರಲ್ಲಿ ಉಳಿಸ್ಕೋಬೇಡಿ. ಈಗ 500 ರುಪೀಸ್ ಮೀಶೋ ಅಲ್ಲಿ ಇದೊಂದು ಕುರ್ತಿ ಇದೆ ಅಂದರೆ ನೀವು ಅದನ್ನು ಆರಾಮಾಗಿ 600ಗೆ ನೀವು ಸೇಲ್ ಮಾಡ್ಬೋದು. ಅಂದರೆ ಒಂದು ಕುರ್ತಿಲಿ ನಿಮ್ಗೆ 100 ರೂಪಾಯಿ ಉಳಿಯುತ್ತೆ. ಆ ಥರ ಒಂದು ಸಣ್ಣದಾಗಿ ನೀವು ಸ್ಟಾರ್ಟಪ್ನ ಮಾಡ್ಕೊಳ್ಳಿ. ಅತಿಯಾಗಿ ನೀವು ಮಾರ್ಜಿನ್ ಇಟ್ಕೊಂಡು ಮಾಡಬೇಡಿ, ನಿಮಗೆ ಲಾಸ್ ಆಗೋ ಥರನೂ ಮಾಡಬೇಡಿ. ಯಾಕಂದರೆ ಅದಕ್ಕೆ ನಿಮ್ಮದೇ ಆದಂಥ ಒಂದು ಟೈಮ್ ಕೊಟ್ಟು ಕೆಲಸ ಮಾಡ್ತಿರ್ತೀರ. ಪ್ರೊಫೈಲಲ್ಲಿ ಶೇರ್ ಮಾಡೋದಾಗಿರ್ಬೋದು, ಸೇವ್ ಮಾಡ್ಕೊಳ್ಳೋದಾಗಿರ್ಬೋದು, ಆ್ಯಂಡ್ ಕಸ್ಟಮರಿಗೆ ರಿಪ್ಲೈ ಮಾಡೋದಾಗಿರ್ಬೋದು, ನಿಮ್ಮ ಸಮಯ ವ್ಯರ್ಥ ಆಗಿರುತ್ತೆ. ದಿನಕ್ಕೆ 100 ರೂಪಾಯಿ ಬಂದರೂ ನಿಮಗೇನು ಲಾಸ್ ಅಂತ ಇರೋದಿಲ್ಲ. ಸೊ ಅದು ನಿಮಗೆ ಲಾಭನೇ ಆಗುತ್ತೆ. ಹಾಗಾಗಿ ನೀವು ಈ ಥರ ಮಾಡೋದ್ರಿಂದ ಮಾತ್ರ ನಿಮ್ಮ ಬಿಸ್ನೆಸ್ ಇಂಪ್ರೂವ್ಮೆಂಟ್ ಆಗುತ್ತೆ. ಸೊ ಈ ಥರ ಮಾರ್ಜಿನ್ ಇಟ್ಕೊಂಡು ನೀವು ಮಾಡ್ಬೋದು. ಇಲ್ಲ ನಿಮ್ಮ ಮನೆಗೆ ನೀವು ಪಾರ್ಸಲ್ ಬರೋ ಥರ ಇಲ್ಲ ಅವ್ರ ಅಡ್ರೆಸ್ಗೆ ನೀವು ಅದನ್ನು ಹಾಕ್ಬೋದು. ಅಲ್ಲೆಲ್ಲ ನಿಮಗೆ ಆ್ಯಪ್ ಡೌನ್ಲೋಡ್ ಮಾಡಿದರೆ ಗೊತ್ತಾಗುತ್ತೆ. ನೀವು ಬೈ ಮಾಡಬೇಕಾದ್ರೆ ಅವ್ರ ಅಡ್ರೆಸ್ ಕೊಟ್ಟರೆ, ಯಾರು ಕಸ್ಟಮರ್ ಇರ್ತಾರೋ ಅವ್ರ ಫುಲ್ ಕಂಪ್ಲೀಟ್ ಅಡ್ರೆಸ್ ಹಾಕಿದರೆ ಅದು ಸೀದಾ ಹೋಗಿ ಅವ್ರ ಕೈಗೆ ನಿಮಗೆ ಹೋಗಿರುತ್ತೆ. ಆ್ಯಂಡ್ ನೀವು ಇಲ್ಲೇನು ಮಾರ್ಜಿನ್ ಹಾಕಿರ್ತೀರೋ, ಅವ್ರು ಕ್ಯಾಶ್ ಆ್ಯಂಡ್ ಡೆಲಿವರಿ ಆಗಿರ್ಬೋದು ಅಥವಾ ಆನ್ಲೈನ್ ಪೇಮೆಂಟ್ ಆಗಿರ್ಬೋದು, ನೀವೇನು ಮಾರ್ಜಿನ್ ಹಾಕಿರ್ತೀರೋ ಅದನ್ನು ಅವ್ರು ಅಷ್ಟೇ ಕೊಟ್ಟು ತಗೊಳ್ಬೇಕು. ಬಟ್ ಮೀಶೋ ಪ್ರಾಡಕ್ಟ್ಗೆ ಏನಿರುತ್ತೋ ಆ ಅಮೌಂಟು ಮೀಶೋದವ್ರಿಗೆ ಹೋಗುತ್ತೆ. ಆ್ಯಂಡ್ ಈಗ 500 ಕುರ್ತಿನ 600ಗೆ ಹಾಕಿರ್ತೀರ ಅಂದರೆ ಆ 100 ರುಪೀಸ್ ಮಾರ್ಜಿನ್ ಏನಿದೆಯೋ ಅದು ಸೀದಾ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಬರುತ್ತೆ. ಸೊ ಅದರಲ್ಲಿ ಯಾವುದೇ ಸಂದೇಹ ಇಲ್ಲ. ಸೊ ಅವರು ಕಸ್ಟಮರು ನೀವೇನು ಮಾರ್ಜಿನ್ ಹಾಕಿ ನೀವು ಟೋಟಲ್ ಪೇ ಅಂತ ಮಾಡಿರ್ತೀರೋ ಅದನ್ನೇ ಅವ್ರು ಪೇ ಮಾಡಬೇಕಾಗತ್ತೆ. ಅದು ಕ್ಯಾಶ್ ಆ್ಯಂಡ್ ಡೆಲಿವರಿ ಆಗಿರ್ಬೋದು, ಇಲ್ಲ ಆನ್ಲೈನ್ ಡಿಜಿಟಲ್ ಪೇಮೆಂಟ್ ಕೂಡ ಆಗಿರ್ಬೋದು. ಯಾವ ಥರ ಆದರೂ ಕೂಡ ನಿಮ್ಮ ಲಾಭ ಏನಿದೆಯೋ ಅದು ನಿಮ್ಮ ಅಕೌಂಟಿಗೆ ಬರುತ್ತೆ. ಮೀಶೋ ಪ್ರಾಡಕ್ಟದ್ದು ಏನಿರುತ್ತೋ ಅದು ಮೀಶೋ ಅವರಿಗೆ ಹೋಗುತ್ತೆ. ಈ ಥರ ಮಾಡ್ತಾ ಮಾಡ್ತಾ ನೀವು ಸ್ವಲ್ಪ ಅರ್ನಿಂಗ್ಸನ್ನು ಮಾಡ್ಬೋದು. ಸೊ ಇದರಲ್ಲಿ ಯಾವುದೇ ರೀತಿ ತಪ್ಪಿಲ್ಲ, ಮೋಸ ಇಲ್ಲ. ಸೊ ಒಂದು ಮಾರ್ಜಿನ್ ಇಟ್ಕೊಂಡು ನೀವು, ಅಂದರೆ ಅಂಗಡಿಗಳೆಲ್ಲ ಇಟ್ಕೊಂಡ್ರೆ ನೀವು ರೆಂಟ್ ಕಟ್ಟಬೇಕಾಗತ್ತೆ ಅಥವಾ ಬಡ್ಜೆಟ್ ಹಾಕಬೇಕಾಗತ್ತೆ. ಬಟ್ ಇದು ಜೀರೋ ಇನ್ವೆಸ್ಟ್ಮೆಂಟ್. ಬಟ್ ನಿಮ್ದು ಒಂದು ಸ್ವಲ್ಪ ಸಮಯ ವ್ಯರ್ಥ ಆಗುತ್ತೆ. ಆ ಸಮಯಕ್ಕೆ ನಿಮಗೆ ಒಂದು ಅರ್ನಿಂಗ್ಸ್ ಅಂತ ಇರುತ್ತೆ. ನೀವು ಹೆಚ್ಚಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವೇಟ್ ಇರೋರಿಗೆ ಇದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ವಾಟ್ಸಪ್ಗಳು ಅಥವಾ ಗ್ರೂಪ್ಗಳು ಮಾಡ್ಕೊಳ್ಳಿ, ಫ್ಯಾಮಿಲಿ ಫ್ರೆಂಡ್ಸು. ಅವಾಗ ಶೇರ್ ಮಾಡ್ತಾಯಿದ್ರೆ ಖಂಡಿತ ಅವ್ರು ಇಷ್ಟ ಆದರೆ ತಗೋತಾರೆ. ಎಲ್ಲ ಥರ ಐಟಮ್ಸು ನೀವು ದಿನ ನಿಮ್ಮ ವಾಟ್ಸಪ್ ಸ್ಟೇಟಸ್ಸು, ಇನ್ಸ್ಟಾ ಸ್ಟೋರಿ ಆಗಿರ್ಬೋದು, ಸ್ನ್ಯಾಪ್ಚಾಟ್ ಸ್ಟೋರಿ ಆಗಿರ್ಬೋದು, ಈ ಥರ ಹಾಕ್ತಾಯಿದ್ರೆ ಅವ್ರು ನಿಮಗೆ ಅದನ್ನು ಕೇಳ್ತಾರೆ. ಇದು ಎಷ್ಟು ರೇಟು ತಗೊಳ್ಬೇಕಂತ ಆಸೆ ಇರೋರು ಖಂಡಿತ ಕೇಳ್ತಾರೆ. ಪ್ರತಿಯೊಬ್ಬರಲ್ಲೂ ಮೀಶೋ ಆ್ಯಪ್ ಡೌನ್ಲೋಡ್ ಇದ್ದೇ ಇರುತ್ತಲ್ಲ ಅಂತ ಹೇಳ್ತಾರೆ. ಎಷ್ಟೋ ಜನಕ್ಕೆ ನಿಮ್ಮ ಫ್ಯಾಮಿಲಿಯಲ್ಲೇ ಗೊತ್ತಿರಲ್ಲ. ಸೊ ಅಂಥವ್ರಿಗೆ ಅದ್ರ ಹೆಲ್ಪ್ ಆಗುತ್ತೆ. ಒಂದು ಟ್ರೈ ಮಾಡಿ. ಫಸ್ಟೇ ನಾವು ನೆಗೆಟಿವ್ ಆಗಿ ಆಲೋಚನೆ ಮಾಡೋದಲ್ಲ, ಒಂದು ಸಣ್ಣ ಸ್ಟಾರ್ಟಪ್ ಅಂತ ಮಾಡಿ. ನಿಮ್ದು ಯಾರನ್ನು ಕಳ್ಕೊಳ್ಳೋದು ಏನೂ ಇಲ್ಲ ಇದರಲ್ಲಿ. ಯಾಕಂದರೆ ನೀವು ಜೀರೋ ಬಡ್ಜೆಟಿಂದ ಸ್ಟಾರ್ಟ್ ಮಾಡ್ತಾ ಇರೋದ್ರಿಂದ ಲಾಸ್ ಅಂತೂ ಇಲ್ಲ. ಒಂದು ಸಣ್ಣ ಸಮಯ ವೇಸ್ಟ್ ಆಗುತ್ತೆ ಅಷ್ಟೇ.
ಬಟ್ ನೀವು ನೀವು ಸ್ಟಾರ್ಟಿಂಗಲ್ಲೇ ನೀವೇ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಹೋದರೆ ಪಾಸಿಟಿವಿಟಿ ಎಲ್ಲಿಂದ ಬರುತ್ತೆ. ಸೊ ಹಾಗಾಗಿ ಎಲ್ಲರಿಗೂ ಗೊತ್ತಿರುತ್ತೆ ಮೀಶೋ ಬಗ್ಗೆ, ಬಟ್ ಇನ್ನೂ ಕೆಲವ್ರು ಗೊತ್ತಿಲ್ದಿರೋರು ಇರ್ತಾರೆ, ಅಥವಾ ಇನ್ಯಾರೋ ತರಿಸ್ಕೋಬೇಕು. ಈಗ ಎಷ್ಟೋ ಜನ ನನ್ನ ಹತ್ರ ಆರ್ಡ್ರ್ ಮಾಡಿಸ್ಕೋತಾರೆ, ನಮಗೆ ಮಾಡಿಕೊಡಿ ಅಂತ. ಅವ್ರಿಗೂ ಗೊತ್ತು, ಎಜುಕೇಟೆಡೇ ಇರ್ತಾರೆ, ಗೊತ್ತಿರುತ್ತೆ, ಎಲ್ಲ ಇರ್ತಾರೆ. ಸ್ವಲ್ಪ ನಮ್ಗೆ ಆರ್ಡ್ರ್ ಮಾಡಿಕೊಡಿ ಅಂತ ಓನರ್ ಆಗಿರ್ಬೋದು, ಎಲ್ಲರ ಈ ಥರ ಇದ್ದೇ ಇರ್ತಾರೆ. ಸೊ ಆವಾಗ ನೀವು ಖಂಡಿತ ನಿಮ್ಗೊಂದು ಸಣ್ಣ ಅರ್ನಿಂಗ್ ಅಂತ ಬರುತ್ತೆ. ಇದು ಮಾಹಿತಿ. ದಯವಿಟ್ಟು ನನ್ನ ಫೋನ್ ನಂಬರ್ ತೊಗೊಂಡ್ರೆ ನಿಮಗೇನೂ ಲಾಭ ಇಲ್ಲ. ಸೊ ಮೀಶೋಗೆ ನೀವು ಅದ್ರ ಬಗ್ಗೆ ಇನ್ನಷ್ಟು ಸರ್ಚ್ ಮಾಡಿ, ನೀವು ಯೂಸ್ ಮಾಡ್ತಾ ಅದು ಹೇಗೆ ಅಂತ ಗೊತ್ತಾಗುತ್ತೆ. ಕ್ಯಾಟ್ಲಾಗ್ಗಳನ್ನ ಶೇರ್ ಮಾಡ್ತಾ ಹೋಗಿ, ಒಂದಿನ ಕುರ್ತಿ, ಒಂದಿನ ಸ್ಯಾರಿ, ಒಂದಿನ ಹೋಮ್ ಡೆಕೋರ್ ಐಟಮು, ಒಂದಿನ ಈ ಥರದ್ದು ಥಿಂಗ್ಸ್ಗಳನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ದಿನ ಒಂದು 10, 15, 20 ಪೋಸ್ಟ್ ಹಾಕ್ತಾರೆ. ಅದರಲ್ಲಿ ಯಾರಿಗೋ ಒಬ್ರಿಗೆ ಯಾವುದೋ ಒಂದು ಥಿಂಗ್ಸ್ ಇಷ್ಟ ಆಗುತ್ತೆ, ಅವರು ಬೈ ಮಾಡ್ತಾರೆ. ಅದರಿಂದ ನಿಮಗೆ ಸ್ವಲ್ಪ ಅರ್ನಿಂಗ್ಸ್ ಅನ್ನೋದು ಬರುತ್ತೆ. ಇದಕ್ಕಿಂತ ಹೆಚ್ಚಿನ ಏನಾದ್ರು ಡೌಟ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ, ಮತ್ತೆ ಕ್ಲಾರಿಫೈ ಮಾಡ್ತೀನಿ. ಒಂದು ಸಣ್ಣ ಸ್ಟಾರ್ಟಪ್ ಅಂತ ಮಾಡಬೇಕು ಲೈಫಲ್ಲಿ. ಇವಾಗ ನಾನು ಫೇಸ್ ಆಯಿಲ್ ಸ್ಟಾರ್ಟ್ ಮಾಡಿದಾಗಲೂ ಅಷ್ಟೇ, ನಾವು ಏನೇ ಒಂದು ಮಾಡಬೇಕಾದ್ರೂ ನಮ್ಮಲ್ಲಿ ಫಸ್ಟ್ ಪಾಸಿಟಿವಿಟಿ ಇರಬೇಕು. 100 ಬಾಟಲ್ ಪ್ರಿಪೇರ್ ಏನೋ ಮಾಡಿಬಿಟ್ಟೆ ಸೇಲ್ ಆಗುತ್ತಾ ಅಂತ ನಾನು ಅಂದ್ಕೊಂಡ್ರೆ ಆಗಲ್ಲ. ಇದನ್ನು ಹೇಗೋ ಸೇಲ್ ಮಾಡ್ತೀನಿ, ಬಿಸ್ನೆಸ್ ಮೈಂಡ್ ನಮಗೆ ಬರಬೇಕು. ಸೊ ಇದನ್ನು ನನ್ನ ಕೆಲಸ, ಇದನ್ನು ನಾನು ಅದನ್ನು ಸರಿಯಾಗಿ ನಾನು ಸೇಲ್ ಮಾಡ್ತೀನಿ ಅಂತ ಹೇಳಿ ಯಾವಾಗ ನಿಮಗೆ ಥಾಟ್ ಬರುತ್ತೋ ಆವಾಗ ಅದು ಪಾಸಿಟಿವ್ ಆಗಿ ಸೇಲ್ ಆಗ್ತಾ ಹೋಗುತ್ತೆ. ಸೊ ನನ್ನ 100 ಬಾಟಲ್ ಫೇಸ್ ಆಯಿಲ್ ಕೂಡ ಸೇಲ್ ಆಗೋಯ್ತು. ಇಷ್ಟೇ, ಬಿಸ್ನೆಸ್ ಮಾಡೋದು ಇನ್ನೇನಿಲ್ಲ, ಸಿಂಪಲ್ ಆಗಿರುತ್ತೆ. ಫಸ್ಟು ಕೈ ಕಟ್ಕೊಂಡು ಕೂತ್ಕೋಬೇಡಿ, ಟ್ರೈ ಮಾಡಿ. ನಾವು ಪ್ರಯತ್ನ ಪಟ್ಟು ಸೋತ್ರೆ ಅದು ಸೋಲಲ್ಲ. ನಾವು ಏನೂ ಪ್ರಯತ್ನ ಪಡದೆ ನಮಗೆ ನಾವೇ ಅಸ್ಯೂಮ್ ಮಾಡ್ಕೋತೀವಲ್ವ, ಇದು ನನಗೆ ಸಕ್ಸಸ್ ಆಗುತ್ತಾ ಅನ್ನೋ ಒಂದು ಕನ್ಫ್ಯೂಷನಲ್ಲಿ ಇರ್ತೀವಲ್ವ, ಅದೇ ನಮ್ಮ ದೊಡ್ಡ ಸೋಲು. ಸೊ ಹಾಗಾಗಿ ಟ್ರೈ ಮಾಡಿ. ಆಲ್ ದ ಬೆಸ್ಟ್ ಎಲ್ಲರಿಗೂ. ಮತ್ತೇನಾದರೂ ಡೌಟ್ಸ್ ಇದ್ದರೆ ಖಂಡಿತ ಕಮೆಂಟ್ ಹಾಕಿ, ಆದಷ್ಟು ನಿಮ್ಮ ಕಮೆಂಟ್ಗೆ ರಿಪ್ಲೈ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಇದು ತುಂಬ ದಿನದಿಂದ ಮಾಡ್ಬೇಕು ಅಂದ್ಕೊಳ್ತಾ ಇದ್ದೆ, ಈ ವಿಡಿಯೋ ಆಗಿರಲಿಲ್ಲ.